ನಮಸ್ಕಾರ. ನಾನು CP ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 528. ಇವತ್ತಿನ ಕತೆ ರಾಘವಾಂಕ. ಯಾರೀ ರಾಘವಾಂಕ? ನಮ್ಮ ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬನೇ ಈ ರಾಘವಾಂಕ. ಅವನಿಗೆ ನಾವು ಕವಿ ರಾಘವಾಂಕ ಅಂತೀವಿ, ಮಹಾಕವಿ ರಾಘವಾಂಕ ಅಂತಲೂ ಹೇಳ್ತೀವಿ. ಇವನ ಕಾಲ ಯಾವುದು ಅಂದರೆ 12ನೇ ಶತಮಾನದ ಕೊನೆ ಭಾಗ, ಅಲ್ಲಿಂದ 13ನೇ ಶತಮಾನದ ಮಧ್ಯಭಾಗದ ತನಕ ಇದ್ದವು. ಸಾಮಾನ್ಯವಾಗಿ ಹೇಳೋದು 1200ರಿಂದ 1250 ಅಂತ ಹೇಳ್ತಾರೆ, ನಡುವೆ ಇದ್ದವನು. ಈತ ಹುಟ್ಟೂರು ಯಾವುದು ಅಂದರೆ ಹಂಪೆ. ಹಂಪೆಯ ವಿರೂಪಾಕ್ಷ ಇವನ ಆರಾಧ್ಯ ದೈವ. ಇವನ ತಂದೆ ಮಹಾದೇವ ಭಟ್ಟ, ತಾಯಿ ರುದ್ರಾಣಿ. ಇವರ ಮಗ ಈತ ಶಿವಭಕ್ತರು. ಇವನ ಗುರು ಮತ್ತು ಸೋದರ ಮಾವ ಯಾರು ಅಂದರೆ ಮಹಾಶಿವಭಕ್ತ ಮತ್ತು ರಗಳೆ ಕವಿಯಾದಂಥ ಸಾಕ್ಷಾತ್ ಹರಿಹರ. ಹರಿಹರನ ಶಿಷ್ಯನಾದ ಮೇಲೆ ಇವನು ಸಹಿತ ಮಹಾಜ್ಞಾನಿಯಾದ ಪಂಡಿತನಾಗಿಬಿಟ್ಟ. ನಾವು ಇವತ್ತು ಸಾಹಿತ್ಯ ರಂಗದಲ್ಲಿ, ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಇವನನ್ನು ಹಲವು ಬಿರುದುಗಳಿಂದ ಗುರುತಿಸ್ತೀವಿ. ಮೊದಲನೇದು ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ. ಎರಡನೇದು ಉಭಯ ಕವಿ ಕಮಲ ರವಿ ಅಂತ ಕರಿತೀವಿ. ಇದಲ್ಲದೆ ಕವಿ ಶರಭ ಬೇರುಂಡ ಅಂತಲೂ ಕರಿತೀವಿ. ಇದೆಲ್ಲ ಅವನಿಗಿರೋ ಬಿರುದುಗಳು. ಇವನು ರಚಿಸಿರೋ ಕಾವ್ಯಗಳು ಒಟ್ಟು 6. ಯಾವುದ್ಯಾವುದು? ಮೊದಲನೇದು ಹರಿಶ್ಚಂದ್ರ ಕಾವ್ಯ, ಎರಡನೇದು ಸೋಮನಾಥ ಚರಿತೆ, ಮೂರನೇದು ಸಿದ್ಧರಾಮ ಪುರಾಣ, ನಾಲ್ಕನೇದು ವೀರೇಶ ಚರಿತೆ, 5ನೇದು ಶರಭಚಾರಿತ್ರ, 6ನೇದೇ ಹರಿಹರ ಮಹತ್ವ. ಈ ಎಲ್ಲ 6 ಕಾವ್ಯಗಳನ್ನು ಈತ ಷಟ್ಪದಿ ಛಂದಸ್ಸಿನಲ್ಲೇ ರಚಿಸಿದ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿ ದೇಸಿ ಛಂದಸ್ಸಾದ ಷಟ್ಪದಿಯನ್ನು ಬಳಸಿಕೊಂಡು ಎಲ್ಲ ಕಾವ್ಯಗಳನ್ನು ರಚಿಸಿ ಷಟ್ಪದಿ ಛಂದಸ್ಸನ್ನು ಹೆಚ್ಚು ಜನಪ್ರಿಯತೆಗೊಳಿಸಿದ್ದಕ್ಕೆ ಇವನಿಗೆ ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ. ಷಟ್ಪದಿ ಅಂದ್ರೇನು? 6 ಸಾಲಿನ ಪದ್ಯ ಅಷ್ಟೆ. ನಮಗೆ 10, 11, 12ನೇ ಶತಮಾನದಲ್ಲಿ ನಮ್ಮ ಜೈನ ಕವಿಗಳು ಏನು ಮಾಡಿದ್ರಪ್ಪ ಅಂದರೆ ಚಂಪು ಛಂದಸ್ಸನ್ನೇ ತಮ್ಮ ಕಾವ್ಯಗಳಿಗೆ ಬಳಸಿದ್ರು. ಅದನ್ನು ಚಂಪು ಯುಗ ಅಂತ ಕರೆದು ಬಿಟ್ಟಿದ್ರು, ಗದ್ಯ ಪದ್ಯ ಮಿಶ್ರಿತ ಶೈಲಿಯಲ್ಲಿ. ಆದರೆ ಇದು ಅಚ್ಚ ದೇಸಿ ಛಂದಸ್ಸು. ವಚನಕಾರರಿಂದ ಹೀಗೆ ಶುರುವಾಯಿತು ರಾಘವಾಂಕ. ಇವನ ಗುರು ಯಾರು? ಹರಿಹರ. ರಗಳೆಯನ್ನು ಹೆಚ್ಚು ಬಳಸಿ ರಗಳೆ ಕವಿಯಾದರೆ ನಮ್ಮ ಶಿಷ್ಯ ರಾಘವಾಂಕ ಷಟ್ಪದಿಯ ಬ್ರಹ್ಮ ಆಗಿದ್ದು ಹೀಗೆ. ಇನ್ನು ಇವನಿಗೆ ಉಭಯ ಕವಿ ಕಮಲ ರವಿ ಅಂತ ಯಾಕೆ ಕರೀತಾರೆ ಅಂದರೆ, ಇವನು ಕನ್ನಡದಲ್ಲಿ ಮಾತ್ರವಲ್ಲ ಸಂಸ್ಕೃತದಲ್ಲೂ ಸಹಿತ ಭಾಷೆ ಸಾಹಿತ್ಯದಲ್ಲಿ ಅಷ್ಟೇ ಪಾಂಡಿತ್ಯ ಇತ್ತು. ಹಾಗಾಗಿ 2 ಭಾಷೆಗಳಲ್ಲಿ ಈತನಿಗೆ ಕಾವ್ಯ ರಚನೆ ಸಾಮರ್ಥ್ಯ ಇದ್ದಿದ್ದಕ್ಕೆ ಉಭಯ ಕವಿ ಕಮಲ ರವಿ ಅಂತ ಕರೆದರು. ಅವನು 6 ಕಾವ್ಯಗಳನ್ನು ಸುಂದರವಾಗಿ ಬರೆದಿದ್ದಕ್ಕೆ ಕವಿ ಶರಭ ಬೇರುಂಡ ಅಂತ ಕರೆದಿದ್ದು. ಈಗ ಕಾವ್ಯಗಳ ವಿಷಯಕ್ಕೆ ಬರೋಣ. ನಮ್ಮ ಯಾರು ರಾಘವಾಂಕ ರಚಿಸಿರೋದು 6 ಕಾವ್ಯಗಳು ಅಂತ ನೋಡಿದ್ವಿ. ಆದರೆ ಅದರಲ್ಲಿ ಸಿಕ್ಕಿರೋದು ಮೊದಲಿನ 4 ಮಾತ್ರ. ಕೊನೆ 2 ಇದೆಯಲ್ಲ, ಶರಭಚಾರಿತ್ರ ಮತ್ತು ಹರಿಹರ ಮಹತ್ವ ಸಿಕ್ಕೇ ಇಲ್ಲ. ಈಗ ಹರಿಶ್ಚಂದ್ರ ಕಾವ್ಯ ನಮ್ಮ ಮಹಾಭಾರತದಲ್ಲಿ ಬರುವಂಥ ವಸ್ತು. ಇದು ಹರಿಶ್ಚಂದ್ರದು, ಅರಣ್ಯ ಪರ್ವದಲ್ಲಿ ಬರುತ್ತೆ. ಈ ಹರಿಶ್ಚಂದ್ರ ಅಯೋಧ್ಯೆ ಅರಸು. ಸತ್ಯವಾಕ್ಯ ಪರಿಪಾಲನೆಗಾಗಿ ಏನು ಮಾಡ್ದ? ಆತ ಸಕಲ ರಾಜ್ಯವನ್ನು ಕಳ್ಕೊಂಡ, ಮಗನನ್ನು ಕಳ್ಕೊಂಡ, ಹೆಂಡತಿಯಿಂದ ದೂರಾದ, ಸ್ಮಶಾನದ ಕಾವಲುಗಾರನಾಗಿ ಅಲದ. ಯಾಕೆ? ಸತ್ಯ ಪರಿಪಾಲನೆಗೆ. ನಮ್ಮ ರಾಘವಾಂಕ ಜನ ಬದುಕಬೇಕು ಅಂಥೇಳಿ ಈ ಕಾವ್ಯವನ್ನು ರಚಿಸ್ತೆ ಅಂತ ಹೇಳ್ತಾನೆ. ಜೊತೆಗೆ ಈ ಕಾವ್ಯದಲ್ಲಿ ಹರಿಶ್ಚಂದ್ರನ ಭಕ್ತಿಗೆ, ಸತ್ಯನಿಷ್ಠೆಗೆ ಶಿವ ಒಲಿದು ಸ್ಮಶಾನದಲ್ಲೇ ಪ್ರತ್ಯಕ್ಷನಾದಾಗ ಆತನ ಪಾದಗಳಿಗೆ ಬಿದ್ದು ಅವನ ಪಾದಕಮಲಗಳನ್ನು ತೊಳಿತಾನೆ. ಹರಿಶ್ಚಂದ್ರನಿಗೆ ಶಿವ ಈ ರೀತಿ ಶಿವ ಒಲಿತಾನೆ.
ಆಗ ಈ ಕಾವ್ಯದಲ್ಲಿ ಸಾರ್ತಾ ಇರೋದೇನು ಅಂದ್ರೆ ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಅಂಥೇಳಿ ನಮ್ಮ ರಾಘವಾಂಕ ಹೇಳೋದು. ಇಂಥ ಉದಾತ್ತವಾದ ಸತ್ಯನಿಷ್ಠೆಯನ್ನು, ಸತ್ಯವನ್ನು ಲೋಕಕ್ಕೆ ಎತ್ತಿಡಿದಂಥ ಒಂದು ಮಹಾಕಾವ್ಯ, ಅದ್ಭುತ ಕಾವ್ಯ ಹರಿಶ್ಚಂದ್ರ ಕಾವ್ಯ. ಇದು ತುಂಬ ಜನಪ್ರಿಯತೆಯನ್ನು ರಾಘವಾಂಕನಿಗೆ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯಕ್ಕೂ ತಂದುಕೊಡ್ತು. ಇನ್ನು ಆಮೇಲಿನ 3 ಕಾವ್ಯಗಳನ್ನು ನೋಡಿದರೆ ಎರಡನೇದು ಯಾವುದು? ಸೋಮನಾಥ ಚರಿತೆ. ಈ ಕಾವ್ಯದ ನಾಯಕ ಆದಯ್ಯ, ಅವನು ಸೌರಾಷ್ಟ್ರ ಅಂದರೆ ಈಗಿನ ಗುಜರಾತ್ ಅಲ್ಲಿದ್ದವನು, ಶಿವಭಕ್ತ. ವ್ಯಾಪಾರಕ್ಕೆ ಅಂತೇಳಿ ಪುಲಿಗೆರೆಗೆ ಬಂದುಬಿಟ್ಟ. ಅಲ್ಲಿ ಜೈನ ತರುಣಿ ಪದ್ಮಾವತಿಯನ್ನು ನೋಡಿ ಅವಳ ಮೋಹಪಾಶದಲ್ಲಿ ಬಿದ್ದು ಜೈನರವಳು ಮದುವೆ ಆಗಿಬಿಟ್ಟ. ಒಂದಿಷ್ಟು ದಿನ ಶಿವನನ್ನೇ ಮರೆಯೋ ಸ್ಥಿತಿ ಬಂದುಬಿಟ್ಟಿತ್ತು. ಕೊನೆಗೆ ಏನೇನೋ ಆಗಿ ಹಠಕ್ಕೆ ಬಿದ್ದವನು ಏನಾಗತ್ತೆ, ಸೌರಾಷ್ಟ್ರದಲ್ಲಿರೋ ಶಿವನನ್ನು ಪುಲಿಗೆರೆಗೆ ಕರ್ಕೊಂಡು ಬರ್ತಾನೆ. ಆಗದ್ದೇನಪ್ಪ ಅಂದರೆ ಜೈನ ಬಸ್ತಿಯಲ್ಲಿದ್ದಂಥ ಜಿನ ವಿಗ್ರಹ ಭಿನ್ನಗೊಂಡು ಅಲ್ಲಿ ಶಿವ ಒಡಮೂಡ್ದ ಅಂತ ಆಗತ್ತೆ. ಇನ್ನು 3ನೇದು ಸಿದ್ಧರಾಮ ಪುರಾಣ. ಸಿದ್ಧರಾಮ ಯಾರು? ಶ್ರೇಷ್ಠ ವಚನಕಾರ, ಅವತಾರ ಪುರುಷ. ಆತ ಹುಟ್ಟ ಮುಗ್ಧನಾಗಿದ್ದವನು. ಶಿವನನ್ನು ಹುಡುಕೊಂಡು ಆತ ಶ್ರೀಶೈಲಕ್ಕೆ ಬರ್ತಾನೆ. ಕೊನೆಗೂ ಸಹಿತ ಶಿವನ ದರ್ಶನ ಆಗತ್ತೆ. ಜೊತೆಗೆ ಅಲ್ಲೇ ಅವನೇನು ಮಾಡ್ತಾನೆ, ಒಂದು ಆಶ್ರಮವನ್ನು ಕಟ್ಟಿಕೊಂಡು ವಿದ್ಯಾದಾನ ಮಾಡ್ತಾ, ಕಷ್ಟದಲ್ಲಿದ್ದವರಿಗೆ ಪರೋಪಕಾರ ಮಾಡ್ತಾ, ಉದ್ಧಾರ ಮಾಡ್ತಾ ಇದ್ದೇ ಬಿಡ್ತಾನೆ. ಕೊನೆಗೆ ಅಲ್ಲಮ ಪ್ರಭುದೇವರು ಬಂದು ಇವನನ್ನು ಉದ್ಧಾರ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈತ ಕೊನೆಗೂ ಸಹಿತ ಬಯಲಾಗ್ತಾನೆ. ಇನ್ನು 4ನೇದು ವೀರೇಶ ಚರಿತೆ. ನಮಗೆ ಪುರಾಣದಲ್ಲಿ ಗೊತ್ತಿರೋದೆ ಏನು? ದಕ್ಷ ಬ್ರಹ್ಮ ತನ್ನ ಮಗಳು ಯಾರು, ರುದ್ರಾಣಿ ಅಥವಾ ದಾಕ್ಷಾಯಿಣಿ, ಶಿವನಿಗೆ ಕೊಟ್ಟು ಮದುವೆ ಮಾಡಿದ್ದ. ಕೈಲಾಸಕ್ಕೆ ಅವರು ನೋಡಕ್ಕೆ ಹೋದಾಗ ಶಿವನಿಗಿಂತ ದೊಡ್ಡವನು, ನನ್ನ ಕಾಲಿ ನಮಸ್ಕಾರ ಮಾಡ್ತೋ ಅಹಂಕಾರದಿಂದ ಹೋದ. ಶಿವ ಖಂಡಿತ ನೋಡಲಿಲ್ಲ, ದಾಕ್ಷಾಯಿಣಿಯೂ ಹಾಗೆ ಮಾಡಲಿಲ್ಲ. ಕೈಲಾಸದಲ್ಲಿ ಅವಮಾನ ಆಗಿಬಿಡ್ತು. ಅದಕ್ಕೆ ಹಿಂದಿರುಗಿ ಬಂದವನು ಶಿವನಿಗಿಂತ ದೊಡ್ಡ ಪದವಿ ಪಡಿತೀನಿ ಅಂಥೇಳಿ ಆತ ಎಲ್ಲ ದೇವತೆಗಳು ಋಷಿಮುನಿಗಳು ಸೇರಿಸಿ ದೊಡ್ಡ ಯಾಗ ಮಾಡಲಿಕ್ಕೆ ಶುರು ಮಾಡಿಬಿಟ್ಟ. ಬೇಕಂತೇನೆ ಯಾಗಕ್ಕೆ ತನ್ನ ಅಳಿಯ ಶಿವ ಮತ್ತು ಮಗಳು ದಾಕ್ಷಾಯಿಣಿ ಕರೆದೇ ಅವಮಾನ ಮಾಡಲಿಕ್ಕೆ ಹೋದ. ದಾಕ್ಷಾಯಿಣಿ ಕೋಪ ಬಂದು ಗಂಡನ ಅನುಮತಿ ತಗೊಂಡು ಗಂಡನಿಗೆ ತಂದೆಗೆ ಬುದ್ಧಿ ಹೇಳಕ್ಕೆ ಹೋದರೆ ಆತ ಶಿವನನ್ನು ಪರಿಯಾಗಿ ನಿಂದಿಸಿದ್ದಲ್ಲದೆ, ನೀನು ಕರೆದೇ ಇಲ್ಲ ಅಂತ ಅವಮಾನ ಮಾಡಿಬಿಟ್ಟ. ಪತಿನಿಂದೆಯನ್ನು ಕೇಳಲಿಕ್ಕಾರದೆ ಯಜ್ಞಕುಂಡದಲ್ಲಿ ಹಾರಿ ಸತಿ ಪ್ರಾಣ ಬಿಟ್ಲು. ಗೊತ್ತಾಗಿ ಶಿವನಿಗೆ ಕೋಪ ಬಂತು. ಅವನ ಕೋಪದ ಫಲವಾಗಿ ವೀರಭದ್ರನ ಅವತಾರವಾಗಿದ್ದು ಅಪ್ಪಣೆ ಪಡೆದು ಶಿವನಿಂದ ವೀರಭದ್ರು ಬಂದು ಯಜ್ಞವನ್ನೆಲ್ಲ ಧ್ವಂಸ ಮಾಡಿಬಿಡ್ತಾನೆ. ಇದು ಭಯಾನಕವಾಗಿರುವಂಥದ್ದು. ಇನ್ನು 4 ಆಗೋಯ್ತಲ್ಲ, ಶರಭಚಾರಿತ್ರ ಕಾವ್ಯ ಸಿಕ್ಕಿದೆಯಂತೆ, ಆದರೆ ಅದನ್ನು ಯಾರೂ ಪ್ರಕಟ ಮಾಡಿಲ್ಲ. ಆದರೆ ಕಥಾವಸ್ತು ಇಷ್ಟೇ. ಏನು? ಇದು ಸಹಿತ ಪುರಾಣದ ವಸ್ತುವೇ. ದಕ್ಷ ಯಾರು? ನಮ್ಮ ಹಿರಣ್ಯಕಶಿಪು ಬ್ರಹ್ಮದೇವನಿಂದ ವರ ಪಡೆದು ಇಡೀ ಲೋಕ ಕಂಟಕನಾಗಿ ಎಲ್ಲರನ್ನೂ ಕಾಡಿಸ್ತಾ ಇದ್ದ. ಅವನನ್ನು ಸಂಹಾರ ಮಾಡಲಿಕ್ಕೆ ವಿಷ್ಣು ನರಸಿಂಹ ಅವತಾರವನ್ನು ಎತ್ತಿದ. ನರಸಿಂಹ, ನರ ಅಂದರೆ ಮನುಷ್ಯ, ಸಿಂಹ ಅಂದರೆ ಪ್ರಾಣಿ, ಸಿಂಹ ಎರಡೂ ಸೇರಿ ನರಸಿಂಹ ಅವತಾರ ತಾಳಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಅವನಿಂದ ಆಗುವಂಥ ಕಂಟಕದಿಂದ ಲೋಕವನ್ನು ಕಾಪಾಡ್ದ. ಇದು ಇಷ್ಟು ನಾವು ಪುರಾಣದಲ್ಲಿ ನೋಡಿದ್ದೀವಿ. ಶಿವಪುರಾಣದಲ್ಲಿ ಇನ್ನೂ ಅಲ್ಲಿಂದ ಮುಂದುವರೆದು ಬಿಟ್ಟಿದೆ. ಶಿವನ ಮಹಿಮೆಯನ್ನು ಹೇಳಬೇಕು, ವಿಷ್ಣುವಿನ ಮಹಿಮೆ ಕುಗ್ಗಿಸ್ಬೇಕು, ಅದೆಲ್ಲ ಘರ್ಷಣೆ ಇದ್ದಿದ್ದ. ಅವಾಗ ಏನಾಯ್ತಂತೆ, ನರಸಿಂಹ ಹಿರಣ್ಯಕಶಿಪುವನ್ನು ಕೊಂದ ಮೇಲೆ ಲೋಕಕಂಟಕನಾಗಿ ಜನರನ್ನು ಪೀಡಿಸಕ್ಕೆ ಶುರು ಮಾಡಿಬಿಟ್ಟಂತೆ. ನಂದೀಶ ಮೊದಲಾದವರು ಶಿವನ ಹತ್ರ ದೂರ ಹೇಳಿದಾಗ, ಯಾರು ಹೆಚ್ಚಿಸಿದ್ರು ಕೇಳದೇ ಇದ್ದಾಗ ಲೋಕಕ್ಕೆ ಹಿತವನ್ನು ಉಂಟು ಮಾಡೋದಕ್ಕಾಗಿ ಶಿವ ಶರಭ ರೂಪವನ್ನು ತಾಳಿ ನರಸಿಂಹನ ಜೊತೆ ಹೋರಾಟ ಮಾಡಿ ಆ ನರಸಿಂಹನನ್ನು ಮರ್ದನ ಮಾಡ್ದ ಅಂತ ಹೇಳ್ತಾರೆ ಈ ಕಾವ್ಯದಲ್ಲಿ ಇರೋದು. ಇನ್ನು ಕೊನೆಯದು ಹರಿಹರ ಮಹತ್ವ ಸಿಕ್ಕಿಲ್ಲ. ಹರಿಹರರ ಮಹತ್ವವೋ ಗುರು ಹರಿಹರನ ಮಹತ್ವವೋ ಗೊತ್ತೇ ಇಲ್ಲ. ಈಗ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಈ 6ರಲ್ಲಿ ಒಂದು ಬಿಟ್ಬಿಡೋಣ, 2 ಬಿಡೋಣ, ಯಾವ ಕಾವ್ಯ ಶ್ರೇಷ್ಠ ಅಂತ. ಅದಕ್ಕೆ ಒಂದು ದಂತಕಥೆ ಬೇರೆ ಇದೆ. ಏನು ದಂತಕಥೆ? ದಂತಕಥೆ ಅಂದರೆ ಕಟ್ಟುಕತೆ. ಅದು ನೋಡಿ ಏನಾಯಿತು, ಈ ಪಂಪೆಯ ಅರಸ, ಪಂಪಾಪುರದ ಅರಸ ದೇವರಾಜ ಹರಿಶ್ಚಂದ್ರ ಕಾವ್ಯ ರಚಿಸಿದಂತಹ ನಮ್ಮ ರಾಘವಾಂಕನನ ರಾಜ್ಯಸಭೆ ಕರೆಸಿ ವಿದ್ಯುತ್ ಸಭೆಯಲ್ಲಿ ಅವನ ಕಾವ್ಯವನ್ನು ವಾಚನ ಮಾಡಿಸಿ
ಎಲ್ಲರೂ ಮೆಚ್ಚಿಕೊಂಡಾಗ ಕವಿಗೆ ಆತ ಏನು ಮಾಡಿ ಸ್ವತಃ ತಾನೇ ಬಂದವನು ಪೆಂಡೀವನ್ನು ತೊಡಿಸಿ ಹಾರ ಹಾಕಿ ಪೀತಾಂಬರವನ್ನು ಕೊಟ್ಟು ಬೇಕಾದಷ್ಟು ಸುವರ್ಣವೃಷ್ಟಿ ಮಾಡಿ ಸನ್ಮಾನ ಮಾಡ್ತಾ ಕವಿಯನ್ನ ಮತ್ತು ಕಾವ್ಯವನ್ನ ಇಡೀ ರಾಜಧಾನಿ ತುಂಬ ಮೆರವಣಿಗೆ ಮಾಡಿಸಿ ಗೌರವವನ್ನು ಕೊಟ್ಟುಬಿಟ್ಟ. ಈ ಗೌರವವನ್ನು ಗುರುವಿಗೆ ಅರ್ಪಿಸಬೇಕು ಅಂತೇಳಿ ತನ್ನ ಗುರುವಿನ ಆಶ್ರಮಕ್ಕೆ ಆನೆ ಮೇಲೇ ನಮ್ಮ ಯಾರು ರಾಘವಾಂಕ ಹೋದ. ಏನು ವಾದ್ಯಗಳಿದ್ದಾವೆ, ಮೆರವಣಿಗೆಗೆ ಜನ, ಈ ಸಿಡಿಮದ್ದು ಎಲ್ಲ ಇದೆ. ಇದು ನಮ್ಮ ನಮ್ಮ ಯಾರು ಹರಿಹರನ ಆಶ್ರಮದ ಮುಂದೆ ಬಂದ ಬೆರಗಾಗವನು ಯಾರಪ್ಪ, ಇದೇನು ಮೆರವಣಿಗೆ ನೋಡ್ಲಿಕ್ಕೆ ಬಂದರೆ ದಿವ್ಯ ಪುರುಷ ದಿವ್ಯ ವಸ್ತ್ರಗಳು ಧರಿಸಿ ಬಂದವನು ನೋಡಿ ಇವನಿಗೆ ನಮಸ್ಕಾರ ಮಾಡ್ದ. ಗುರುದೇವ, ನಾನು ನಿಮ್ಮ ಶಿಷ್ಯ, ನಾನು ಯಾರು ರಾಘವಾಂಕ ಅಂತ ಹೇಳಿದಾಗ ಆಶ್ಚರ್ಯ ಆಗಿಬಿಡ್ತು. ಆಗ ರಾಘವಾಂಕ ವಿನಯದಿಂದ ಹೇಳಿದ, ಗುರುದೇವ, ನಿಮ್ಮ ಆಶೀರ್ವಾದದಿಂದ ನಾನು ಶಿವಭಕ್ತನಾದ ಹರಿಶ್ಚಂದ್ರನ ಕುರಿತು ಕಾವ್ಯ ರಚಿಸಿದ್ದೇನೆ. ಅದನ್ನು ಮಹಾರಾಜರು ಮೆಚ್ಚಿ ಇಷ್ಟೆಲ್ಲ ಬಿರುದಾವಲಿಗಳನ್ನು ಕೊಟ್ಟು ಗೌರವ ಸಲ್ಲಿಸಿದ್ದಾರೆ. ಇದನ್ನು ಅರ್ಪಣೆ ಮಾಡ್ಕೊಳ್ಳಿ, ಒಪ್ಪಿಸ್ಕೊಳ್ಳಿ ಅಂತ. ಗುರುಗಳಿಗೆ ಸಿಟ್ಟು, ಏನು ಮೂರ್ಖ ನೀನು, ಒಬ್ಬ ಹುಲುಮಾನವನನ್ನು ಕುರಿತು ಕಾವ್ಯ ಬರೆದು ನೀನು ಸಮಯವನ್ನು ವ್ಯರ್ಥ ಮಾಡ್ಕೊಂಡಿ. ನೀನು ರಾಜ ಯಾರೋ ಅವನು ತಿಳುವಳಿಕೆ ಇಲ್ಲ, ಅಂಥ ಕಾವ್ಯಕ್ಕೆ ಇಷ್ಟೆಲ್ಲ ಬಹುಮಾನ ಕೊಟ್ಟಿದ್ದಾನೆ, ಚೀಚೆ ದೂರ ಸರಿ ಎಂದು ಬಿಟ್ಟ. ಇವನಿಗೆ ಸಿಟ್ಟು ಬಂತು. ರಾಘವಾಂಕನಿಗೆ ಎಷ್ಟು ಗುರುಗಳಾದ್ರು ಸ್ವಾಭಿಮಾನಿ, ಇವನನ್ನು ಸಹಿತ, ಗುರುದೇವ, ನೀವು ಆ ಥರ ನಿಂದಿಸಬಾರ್ದು. ಹರಿಶ್ಚಂದ್ರನು ಶಿವಭಕ್ತನೇ ಅಲ್ವಾ? ಹರನೆಂಬುದೇ ಏನದು ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಅಂಥೇಳಿ ಸತ್ಯ ವಾಕ್ಯ ಪರಿಪಾಲನೆಗಾಗಿ ಎಷ್ಟೆಲ್ಲ ಕಷ್ಟಪಟ್ಟ. ಅವನು ನೀವು ನಿಂದಿಸ್ತಿದ್ರ, ಇದು ಸರಿಯಲ್ಲ. ಯಾಕೆ ನೀವು ಸಹಿತ ಬಸವರಾಜ ದೇವಗಳೇ, ತಿರುವಿರ್ತಕ್ಕಂಥವುಗಳೇ ಹೀಗೆ ಮನುಷ್ಯನ ಕುರಿತು ಕಾವ್ಯ ಬರೆದಿಲ್ವಾ ಅಂತ ಬಿಟ್ಟ. ಸಿಟ್ಟು ಬಂದ್ಬಿಡ್ತು ಯಾರಿಗೆ? ನಮ್ಮ ಗುರು ಹರಿಹರನಿಗೆ. ತಾಗ್ದಿದ್ದ ಕಪಾಳಕ್ಕೆ ಹೊಡೆದೇ ಬಿಟ್ಟ ಶಿಷ್ಯ ರಾಘವಾಂಕನಿಗೆ. ಅದರ ಪರಿಣಾಮವಾಗಿ 5 ಹಲ್ಲು ಉದುರು ಕೆಳಗೆ ಬಿದ್ದು ಬಿಡ್ತಾನೆ. ಅದು ದವಡೆಯಲ್ಲೇ ಉದುರಿದ್ದ. ಆಗ ಕಣ್ಣೀರು ಹಾಕಿಬಿಟ್ಟ. ಅವನ ಪಿತ್ತ ನೆತ್ತಿಗೇರಿದ್ದು, ಗುರುದೇವ ಅಜ್ಞಾನಿ ದಾರಿ ತೋರಿ ಅಂತ. ಆಗ ಹರಿಹರ ಹೇಳಿದ್ನ, ನೋಡು, ನನ್ನ ಶಿವಭಕ್ತರ ಬಗ್ಗೆ ಹೇಳಿದಿ, ನಿನ್ನ ಶಿವಭಕ್ತ ಹರಿಶ್ಚಂದ್ರನಿಗೂ ನನ್ನ ಶಿವಭಕ್ತರಿಗೂ ಯೋಚನೆ ಮಾಡಿ ನೋಡು. ಯಾವಾಗಲೂ ಸಹಿತ ಶಿವ ತನ್ನ ಭಕ್ತರನ್ನು ತುಂಬ ಕಾಡಿ 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 ಪರೀಕ್ಷೆ ಮಾಡ್ತಾನೆ. ಕೊನೆಗೆ ಅವರ ಭಕ್ತಿ ಅಚಲವಾಗಿದ್ದರೆ ದರ್ಶನ ಕೊಟ್ಟು ಕೈ ಹಿಡಿದು ಮೇಲೆತ್ತುತ್ತಾನೆ. ಶಿವ ಭಕ್ತನಿಗೆ ಪ್ರತ್ಯಕ್ಷರಾದಾಗ ಏನು ಕೇಳಬೇಕು? ನಶ್ವರವಾಗಿರುವಂಥ ಈ ಭೂಲೋಕದ ಸುಖ, ಹೆಂಡತಿ, ಮಕ್ಕಳು, ಅಧಿಕಾರ, ಸಂಪತ್ತನ್ನಲ್ಲ, ಮುಕ್ತಿಯನ್ನು ಪಡಿಬೇಕು, ಕೇಳಬೇಕು. ನನ್ನ ಭಕ್ತರೆಲ್ಲರೂ ಏನು ಮಾಡಿದ್ದಾರೆ? ಮುಕ್ತಿಯನ್ನು ಪಡೆದರು. ನಿನ್ನ ಹರಿಶ್ಚಂದ್ರ ಹುಲುಮಾನವ, ಅವನು ಹೆಂಡತಿ, ಮಗು, ರಾಜ್ಯವನ್ನು ಪಡ್ಕೊಂಡ. ನೋಡು, ಯೋಚನೆ ಮಾಡು ಅಂದ ಕೂಡಲೇ ಇವನು ಖಾಲಿ ಬಿದ್ದು ಗುರುದೇವ ಅಜ್ಞಾನಿ, ಮಾರ್ಗದರ್ಶನ ಮಾಡಿ ಅಂದ್ರಂತೆ. ಆಗ ಈತ ಗುರುವಿನ ಆಶ್ರಮದಲ್ಲಿ ಇದ್ದು ಅವನ ಮಾರ್ಗದರ್ಶನದಲ್ಲಿ 5 ಕಾವ್ಯ ಬರೆದ. ಯಾವುದ್ಯಾವುದು? ಸೋಮನಾಥ ಚರಿತೆ, ಸಿದ್ಧರಾಮ ಪುರಾಣ, ವೀರೇಶ ಚರಿತೆ, ಜೊತೆಗೆ ಶರಭಚಾರಿತ್ರ, ಹರಿಹರ ಮಹತ್ವ ಬರೆದ ಕೂಡಲೇ ಒಂದೊಂದು ಕಾವ್ಯ ಬರೆದಾಗ ಉದುರೋಗಿದ್ದಂಥ ದಾವಡೆಯಲ್ಲೂ ಮೂಡಿಬಿಡ್ತಾರೆ. ಆಮೇಲೆ 5 ಹಲ್ಲು ಬಂತು ಅಂಥೇಳಿ ದಂತಕತೆ, ಕಟ್ಟುಕತೆ, ಇದು ದಂತದ್ದೇ ಕತೆ. ಆದರೆ ವಿಮರ್ಶಕರು, ಸಾಹಿತ್ಯದ ಓದುಗರು ವಿಚಾರ ಮಾಡಿ ನೋಡಿದರೆ, ಮೊದಲನೇದು ಸೋಮನಾಥ ಚರಿತೆಯಲ್ಲಿ ಕೇವಲ ಮತೀಯ ವಿಷಯ, ಅದು ಯಾವುದು ಉದಾತ್ತ ತತ್ವ ಸಾರಲ್ಲ. ಇದ್ದಿದ್ದರಲ್ಲಿ ಸಿದ್ಧರಾಮ ಪುರಾಣದಲ್ಲಾದ್ರೂ ಸಿದ್ಧರಾಮನ ಮಹಿಮೆಯನ್ನಾರು ಸಾರದ್ದು. ಆದರೆ ವೀರೇಶ ಚರಿತೆಯಲ್ಲಿ ಒಂದು ರೀತಿಯಲ್ಲಿ ಅಸಹ್ಯಕರವಾಗಿರೋ ಹಿಂಸೆ, ಈ ದೇವರಲ್ಲಿ ಕಚ್ಚಾಟ, ಅದನ್ನು ನೋಡ್ತೀವಿ. ಶರವಚಾರಿತ್ರದಲ್ಲಂತೂ ಶಿವ ಹೆಚ್ಚೋ ವಿಷ್ಣು ಹೆಚ್ಚೋ ಅನ್ನುವಂಥ ತಾಕಲಾಟ ನೋಡ್ತೀವಿ. ಆದರೆ ನಿಜಕ್ಕೂ ಮಾನವೀಯ ಮೌಲ್ಯವನ್ನು ಎತ್ತಿಡಿದಿರೋದು, ವಿಶಾಲವಾದ ತಳಹದಿಯನ್ನು ಹೊಂದಿರುವಂಥ ಕಾವ್ಯ ಯಾವುದು ಅಂದರೆ ಹರಿಶ್ಚಂದ್ರ ಕಾವ್ಯ. ಪ್ರಾರಂಭದಲ್ಲಿ ಸಂಕುಚಿತವಾಗಿ ಯೋಚನೆ ಮಾಡ್ತಾ ಇದ್ದಂತಹ ಭಾವುಕನಾದಂಥ ರಾಘವಾಂಕ ಕ್ರಮೇಣ ಪಕ್ವವಾಗಿ ಈ ಹರಿಶ್ಚಂದ್ರ ಕಾವ್ಯದಂಥ ಮಹಾಕಾವ್ಯವನ್ನು, ನಿತ್ಯ ಸತ್ಯವನ್ನು ಸಾರುವಂಥ ಈ ಕಾವ್ಯವನ್ನು ರಚಿಸ್ತಾ ಅಂತ ಹೇಳ್ತಾರೆ. ನೋಡಿ ಮಕ್ಕಳೇ, ಇದು ನಮ್ಮ ರಾಘವಾಂಕನ ವಿಷಯವನ್ನು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಿದ್ದೇನೆ. ನೀವು ಸಹಿತ ಕನ್ನಡ ಸಾಹಿತ್ಯದಲ್ಲಿ ಒಬ್ಬೊಬ್ಬ ಕವಿಗಳು ಒಂದೊಂದು ನಮಗೆ ರತ್ನ ಇದ್ದ ಹಾಗೆ. ಎಲ್ಲ ಕವಿಗಳ ಕಾವ್ಯವನ್ನು ಓದಿ ನಿಮ್ಮ ಹೃದಯವನ್ನು ಸಂಸ್ಕರಿಸ್ಕೊಳ್ಳಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.